ಸ್ಯಾಂಡಲ್ವುಡ್ ಸ್ಟಾರ್ಗಳ ಕೆಲಸಕ್ಕೆ ಸಿಕ್ತು ಶಹಬ್ಬಾಸ್ ಗಿರಿ. ತಾನೇ ಕಷ್ಟದಲ್ಲಿ ಇದ್ರೂ ಬೇರೆಯವರ ಕಷ್ಟಕ್ಕೆ ನಿಂತ ಯಜಮಾನ. ಪುಟ್ಟ ಹೃದಯಗಳ ಬಾಳಿಕೆ ಬೆಳಕಾದ ಧ್ರುವ ಕಿಚ್ಚ. ಅಷ್ಟಕ್ಕೂ ತ್ರಿಮೂರ್ತಿಗಳು ಮಾಡಿದ ಆ ಕಾರ್ಯಗಳೇನು ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ದರ್ಶನ್, ಕಿಚ್ಚ ಸುದೀಪ್ ಹಾಗೂ ಧ್ರುವ ಸರ್ಜಾ ಒಬ್ಬರಿಗಿಂತ ಒಬ್ರು ಮಾಸ್ ಹೀರೋಗಳು. ಇಡೀ ಕರುನಾಡೆ ಮೆಚ್ಚಿದ ನಾಯಕ ನಟರು. ಸಿನಿಮಾ ಮೂಲಕ ಹೀರೋಯಿಸಂ ತೋರಿಸುತ್ತಿದ್ದ ನಟರು ಈಗ ನಿಜ ಜೀವನದಲ್ಲೂ ಹೀರೋಗಳಾಗಿ ಮಿಂಚುತ್ತಿದ್ದಾರೆ. ತಮ್ಮ ದಾನ ಧರ್ಮ ಮೂಲಕ ಎಲ್ಲರಿಗೂ ಸ್ಫೂರ್ತಿಯಾಗಿ ಹೆಮ್ಮೆ ಪಡುವ ಕೆಲಸ ಮಾಡಿ ಕಷ್ಟದಲ್ಲಿದ್ದ ಬಡಪಾಯಿಗಳಿಗೆ ಸಹಾಯ ಹಸ್ತ ಚಾಚಿದ್ದಾರೆ. ಜೀವನದಲ್ಲಿ ಎಲ್ಲ ಕಳೆದುಕೊಂಡಾಗ ದೇವರು ಬಂದು ಕೈ ಹಿಡಿತಾನೋ ಇಲ್ವೋ ಗೊತ್ತಿಲ್ಲ. ಆದರೆ ನಮ್ಮ ಕನ್ನಡದ ತ್ರಿಮೂರ್ತಿಗಳು ಮಾತ್ರ ಸದಾ ದಾನ ಧರ್ಮದಿಂದ ಬೇರೆ ಚಿತ್ರರಂಗದ ನಾಯಕ ನಟರಿಗೆ ಮಾದರಿಯಾಗಿದ್ದಾರೆ. ಹಿರಿಯ ಕಲಾವಿದೆಯ ಜೀವನಕ್ಕೆ ಬೆಳಕಾದ ದಚ್ಚು. ಕನ್ನಡ ಚಿತ್ರರಂಗದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ಹತ್ತಾರು ಹಿರಿಯ ಕಲಾವಿದರಿಗೆ ಈಗಾಗಲೇ ಸಹಾಯ ಹಸ್ತ ಚಾಚಿದ್ದಾರೆ. ಆದರೆ ಬಲಗೈಯಲ್ಲಿ ಮಾಡಿದ ಸಹಾಯ ಎಡಗೈಗೆ ಗೊತ್ತಾಗಬಾರದು ಎಂಬಂತೆ ನಟ ದರ್ಶನ್ ಕೆಲಸ ಮಾಡ್ತಾರೆ. ತಾವೇ ಕಷ್ಟದ ದಿನಗಳನ್ನ ಎದುರಿಸ್ತಿದ್ರು ಕೂಡ ದರ್ಶನ್ ಇತರರಿಗೆ ಸಹಾಯ ಮಾಡೋದನ್ನ ಮರ್ತಿಲ್ಲ. ಹೌದು, ಕನ್ನಡ ಚಿತ್ರರಂಗಕ್ಕೆ ಭದ್ರ ಬುನಾದಿ ಹಾಕಿಕೊಟ್ಟ ಹಿರಿಯ ನಟ, ನಿರ್ದೇಶಕ, ನಿರ್ಮಾಪಕ ಆರ್.ಎನ್. ನಾಗೇಂದ್ರ ರಾಯರ ಮುದ್ದಿನ ಸೊಸೆ ಶೈಲಶ್ರೀ ವಾಸಿಸಲು ಮನೆಯೇ ಇಲ್ಲದೆ ಪರದಾಡ್ತಿದ್ರು. ಪತಿ ಸುದರ್ಶನ್ ಅಗಲಿಕೆ ನಂತರ ಶೈಲಶ್ರೀ ಆಶ್ರಮ ಸೇರಿಕೊಂಡಿದ್ದನ್ನ ತಿಳಿದು ದರ್ಶನ್ ನೆರವಿಗೆ ಮುಂದಾಗಿದ್ದಾರೆ. ತಮ್ಮ ಸೋದರ ದಿನಕರ್ ತೂಗುದೀಪ ಅವರ ಮೂಲಕ ಶೈಲಶ್ರೀ ಅವರ ಕೊನೆಗಾಲದ ತನಕ ಈ ಸಹಾಯವನ್ನ ನೀಡಲು ದರ್ಶನ್ ತಾವಾಗಿಯೇ ಒಪ್ಪಿಕೊಂಡಿದ್ದಾರೆ. ಹಿರಿಯ ಪತ್ರಕರ್ತ ಗಣೇಶ್ ಕಾಸರಗೋಡುರವರು ಈ ವಿಷಯವನ್ನ ಬಹಿರಂಗಪಡಿಸಿದ್ದಾರೆ. ಪುಟ್ಟ ಹೃದಯ ಕಾಪಾಡಲು ಕಿಚ್ಚನ ಮನವಿ. ಇನ್ನು ಕಿಚ್ಚ ಸುದೀಪ್ ಹಲವು ಸಮಾಜಮುಖಿ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆದ್ರೀಗ ಸಹಾಯ ಬಯಸಿರುವ ಮೊತ್ತ ಅಗಾಧವಾಗಿದೆ. ಹಾಗಾಗಿ ಕಿಚ್ಚ ಸುದೀಪ್ ವಿಡಿಯೋ ಮೂಲಕ ಚಿಕ್ಕ ಮಗುವಿನ ಪ್ರಾಣ ಉಳಿಸಿಕೊಳ್ಳಲು ಅಭಿಮಾನಿಗಳಲ್ಲಿ ಸಹಾಯ ಮಾಡುವಂತೆ ಮನವಿ ಮಾಡಿದ್ದಾರೆ. 1.5 ವರ್ಷದ ಈ ಕೀರ್ತನ ಅಪರೂಪದ ಜೆನೆಟಿಕಲ್ ಡಿಸಾರ್ಡರ್ಗೆ ತುತ್ತಾಗಿದ್ದಾಳೆ. ಅರಣ್ಯ ಇಲಾಖೆಯಲ್ಲಿ ಅಧಿಕಾರಿಯಾಗಿರೋ ಕಿಶೋರ್ ಎಂಬುವವರ ಪುತ್ರಿಯೇ ಈ ಕೀರ್ತನ. ಕಿಶೋರ್ ಅವರು ಮಗಳ ಜೀವ ಉಳಿಸಲು ತನ್ನ ಆಸ್ತಿಯನ್ನೆಲ್ಲ ಮಾರಾಟ ಮಾಡಿದ್ದಾರೆ. ಯಾಕಂದ್ರೆ ಕೀರ್ತನಾಗೆ ಸೂಕ್ತ ಚಿಕಿತ್ಸೆ ನೀಡಲು ಬರೋಬ್ಬರಿ 16 ಕೋಟಿ ರೂಪಾಯಿ ಅಗತ್ಯವಿದ್ದು, ಮಗುವಿಗಾಗಿ ಪೋಷಕರ ಪರವಾಗಿ ಕಿಚ್ಚ ಸುದೀಪ್ ಮನವಿ ಮಾಡಿದ್ದಾರೆ. ಫ್ಯಾನ್ ಪೇಜ್ನಲ್ಲಿ ವಿಡಿಯೋ ಹರಿಬಿಟ್ಟಿರುವ ಕಿಚ್ಚ, ನಾನು ನನ್ನ ಕೈಲಾದಷ್ಟು ಸಹಾಯ ಮಾಡಿದ್ದೇನೆ. ಪುಟ್ಟ ಮಗುವಿಗೆ ನೀವು ನಿಮ್ಮ ಕೈಲಾದ ಸಹಾಯ ಮಾಡುವಂತೆ ಮನವಿ ಮಾಡಿಕೊಂಡಿದ್ದು ಎಲ್ಲರ ಮನಮುಟ್ಟುವಂತಿದೆ. ಬಡ ಬಾಲಕನ ಬಾಳಿಗೆ ಬೆಳಕಾದ ಧ್ರುವ. ಇನ್ನು ನಟ ಧ್ರುವ ಸರ್ಜಾ ತೆರೆ ಮೇಲೆ ಮಾಸ್ ಹೀರೋ ಆಗಿ ಮಿಂಚುತ್ತಾರೆ. ನಿಜ ಜೀವನದಲ್ಲಿ ತಮ್ಮನ್ನ ನಂಬಿ ಬಂದವರಿಗೆ ಸಾಕಷ್ಟು ಸಹಾಯ ಮಾಡ್ತಾರೆ. ಧ್ರುವ ಸರ್ಜಾ ಅವರು ಕಣ್ಣಿನ ಸಮಸ್ಯೆ ಇದ್ದ ಬಾಲಕನೊಬ್ಬನಿಗೆ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದಾರೆ. ಆ ಮೂಲಕ ಆ ಬಾಲಕನ ಕಣ್ಣು ದೃಷ್ಟಿ ಸರಿ ಹೋಗುವಂತೆ ಮಾಡಿದ್ದಲ್ಲದೆ ಬಾಲಕನ ಹಾಗೂ ಅವರ ಕುಟುಂಬಕ್ಕೆ ಬೆಳಕಾಗಿದ್ದಾರೆ. ತಾವೇ ಮುಂದೆ ನಿಂತು ಮಂಜುನಾಥ ದೃಷ್ಟಿ ಆಸ್ಪತ್ರೆಯಲ್ಲಿ ಆ ಪುಟ್ಟ ಬಾಲಕನಿಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದಾರೆ. ಶಸ್ತ್ರಚಿಕಿತ್ಸೆ ಬಳಿಕ ಆ ಬಾಲಕನ ದೃಷ್ಟಿದೋಷ ನಿವಾರಣೆಯಾಗಿದ್ದು, ಬಾಲಕನ ತಂದೆ ವಿಡಿಯೋ ಮೂಲಕ ಧನ್ಯವಾದ ತಿಳಿಸಿದ್ದಾರೆ. ಧ್ರುವ ಸರ್ಜಾರ ಈ ಕೆಲಸಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ. ಒಟ್ನಲ್ಲಿ ಡ್ರಗ್ ಕೇಸು, ಡಿವೋರ್ಸು, ಬೆಟ್ಟಿಂಗ್ ಪ್ರಮೋಷನ್ ಅಂತಹ ಇನ್ನಿತರ ವಿಚಾರಗಳ ಮೂಲಕ ಸುದ್ದಿಯಾಗ್ತಿರುವ ಸ್ಟಾರ್ಸ್ ಮಧ್ಯೆ ನಮ್ಮ ಸ್ಟಾರ್ಗಳು ಸಮಾಜ ಸೇವೆ ಮಾಡುವ ಮೂಲಕ ಸದ್ದು ಮಾಡ್ತಿದ್ದಾರೆ. ದಾನ ಧರ್ಮ ಮಾಡಿ ತಾನು ಬೆಳೆದು ತಮ್ಮವರನ್ನ ಬೆಳೆಸುವ ಗುಣ ಹೊಂದಿರುವ ಕನ್ನಡದ ತ್ರಿಮೂರ್ತಿಗಳು ನಿಜವಾದ ಹೀರೋಗಳು ಅಂದ್ರೆ ತಪ್ಪಾಗಲ್ಲ. ಇದಕ್ಕೆ ನೀವೇನಂತೀರಾ? ಕಮೆಂಟ್ ಮಾಡಿ ಹೇಳಿ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.